ಯಾಕಮ್ಮ ತ್ರಿವೇಣಿ, ಯಾಕೆ ಗಾಬರಿ ಆಗಿದ್ಯಾ? ನಿಮ್ಮಪ್ಪ ಹೇಳ್ತಾ ನನ್ನ ಮಗಳು ಹೊಸ ಜಾಗ ಕಂಡ್ರೆ ತುಂಬಾ ಗಾಬರಿ ಆಗುತ್ತಾಳೆ, ಅವಳು ಯಾವತ್ತೂ ಸಿಟಿಗೆ ಬಂದಿಲ್ಲ, ಇದೇ ಮೊದಲನೇ ಸಲ ಅಂತ. ಹೌದು, ನನಗೆ ನನ್ನ ಹೆಸರು ಕರೆದಲ್ಲ, ಯಾವಪ್ಪ ನನ್ನ ಹೆಸರು ಕರಿತಾ ಇದ್ದಾರೆ ಅಂತ ಫುಲ್ ಭಯ ಆಯಿತು. ನಾನಪ್ಪ ನಿನ್ನ ನೋಡಿದ್ದ ಖುಷಿಲಿ ಅಲ್ಲಿಂದಾನೇ ಕರೆದ್ಬಿಟ್ಟೆ ಕಣಮ್ಮ, ಗಾಬರಿ ಆಗ್ಬೇಡ. ನಾನು ಅವಾಗ್ಲಿಂದ ನಿಮ್ಮನ್ನ ಹುಡುಕಿ ಹುಡುಕಿ ಸಾಕಾಯ್ತು, ಎಲ್ಲೋದ್ರಪ್ಪ ಈ ಹುಡುಗರು, ಏನ್ ಮಾಡೋದು ಇವಾಗ ಅಂತ ನಿನ್ನ ನೋಡಿದ್ನಲ್ಲ, ಅದಕ್ಕೆ ಅಲ್ಲಿಂದ ಜೋರಾಗಿ ನಿನ್ನ ಹೆಸರು ಕರೆದ್ಬಿಟ್ಟೆ ಕಣಮ್ಮ, ಅದಕ್ಕೆ ಗಾಬರಿ ಆಗ್ಬೇಡ. ಅಪ್ಪ ಅಷ್ಟೇನಾ? ನಾನೆಲ್ಲ ಸದ್ಯ ನನ್ನ ಮಾತಾಡೋದೆಲ್ಲ ಫೋನಲ್ಲಿ ಕೇಳಿಸ್ಕೊಂಬಿಟ್ಟಿದ್ದಾರೆ ಅಂತ ಅನ್ಕೊಂಡೆ. ಸದ್ಯ ಇವರಿಗೆ ಏನೂ ಗೊತ್ತಾಗಿಲ್ಲ ಅನ್ಸುತ್ತೆ. ತಿಲಕನ್ಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರಾಯ್ತು. ಇವಾಗ ಸುಮ್ಮನೆ ಇವ್ರ ಜೊತೆ ಹೋಗೋದೇ ಒಳ್ಳೇದು, ಇವ್ರು ನನ್ನ ಬಿಡಲ್ಲ ಅಂತ ಅನ್ಸುತ್ತೆ. ಈಗ ನಮ್ಮ ವಿಚಾರ ಗೊತ್ತಿಲ್ವಲ್ಲ ಇವರಿಗೆ. ಎಲ್ಲಮ್ಮ ತ್ರಿವೇಣಿ, ನೀನೊಬ್ಬಳೆ ನಿಂತಿದ್ಯಾ? ಕೋಮಲ ಇಲ್ಲಮ್ಮ? ಕೋಮಲ ಆ ಕಡೆ ಬಸ್ ಸ್ಟಾಪಲ್ಲೇ ನಿಂತ್ಕೊಂಡಿದ್ದಾಳೆ. ನೀವೇನಾದರೂ ಅಲ್ಲಿ ಬಂದರೆ ಅವಳಿಗೆ ಸಿಗ್ಲಿ ಅಂತ ಅಂದ್ಬಿಟ್ಟು ಅವಳನ್ನ ಅಲ್ಲೇ ನಿಲ್ಸಿದ್ದೆ. ಇಬ್ರು ಒಂದೇ ಕಡೆ ಬಂದರೆ ಗೊತ್ತಾಗೋದಿಲ್ವಲ್ಲ, ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಬಂದಿದ್ದೀರಾ ಅಂತ ನೋಡೋಣ ಅಂತ ಬಂದೆ. ಕೋಮಲ ಅಲ್ಲೇ ಇದ್ದಾಳೆ, ಬನ್ನಿ ಅಲ್ಲೇ ಹೋಗೋಣ. ಹಾ ಸರಿ, ಬಾರಮ್ಮ. ಪಾಪ ಅವ್ರಿಗೆ ಎಷ್ಟು ಗಾಬರಿ ಆಗಿರುತ್ತೋ ಏನೋ. ಅಪ್ಪ, ಸದ್ಯಕ್ಕೆ ಅವ್ರಿಗೆ ನಾನು ಮಾತಾಡೋದು ಫೋನಲ್ಲಿ ಏನೂ ಗೊತ್ತಾಗಿಲ್ಲ. ನನಗಂತೂ ತುಂಬ ಭಯನೇ ಆಗ್ಬಿಟ್ಟಿತ್ತು, ಎಲ್ಲಿ ತಿಲಕ ಮತ್ತು ನನ್ನ ವಿಚಾರ ಗೊತ್ತಾಗುತ್ತೋ ಅಂತ. ಗೊತ್ತಾಗಿದ್ರು ನಾನು ಹೇಳ್ತಿದ್ದೆ, ಅವ್ನು ಬರ್ತಿಲ್ವಲ್ಲ ಬಟ್ಟೆ ತೆಗಿಯೋಕ್ಕೆ, ಅದಕ್ಕೆ ಕಾಲ್ ಮಾಡಿದ್ದೆ ಅಂತ ಹೇಳ್ಬೋದಾಗಿತ್ತು ಅಷ್ಟೇ. ತ್ರಿವೇಣಿ ಬಾರಮ್ಮ, ಯಾಕಮ್ಮ ಅಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಬೇಗ ಬೇಗ ಬಾ, ಟೈಮ್ ಆಗುತ್ತೆ. ಸರಿ, ಬರ್ತಾ ಇದ್ದೀನಿ. ಎಷ್ಟೊತ್ತಾಯ್ತು ನಮ್ಮ ತ್ರಿವೇಣಿ ಅಕ್ಕ ಹೋಗಿ, ಇನ್ನೂ ಬರಲಿಲ್ವಲ್ಲ? ಏನಾದ್ಲು ಏನೋ ನಮ್ಮ ತ್ರಿವೇಣಿ ಅಕ್ಕ, ಅವ್ರು ಸಿಕ್ಕಿದ್ರೋ ಇಲ್ವೋ ಏನೋ ಒಂದು ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ, ನನ್ನ ಹತ್ರ ಒಂದು ಫೋನು ಇಲ್ಲ, ಇಲ್ಲಾಂದ್ರೆ ಮಾಡಿ ಕೇಳ್ಬೋದಾಗಿತ್ತು ನಮ್ಮ ಅಕ್ಕನ ಎಲ್ಲಿದ್ದಾಳೆ ಅಂತ. ಅಪ್ಪ, ಈ ಗೊತ್ತಿಲ್ಲದ ಜಾಗಕ್ಕೆ ನಾನು ನಮ್ಮ ಅಕ್ಕ ಬಂದು ಎಷ್ಟು ಕಷ್ಟಪಡಬೇಕಾಗಿತ್ತೆ, ಅದಕ್ಕೆ ನನಗೆ ಸಿಟಿ ಅಂದರೆ ಇಷ್ಟನೇ ಆಗೋದಿಲ್ಲ. ಏನು ಮಾಡೋದು, ಬಟ್ಟೆ ತಗೊಳಕ್ಕೆ ಅಂತ ಬಂದ್ಬಿಟ್ಟಿದ್ದೀನಿ. ಬಟ್ಟೆ ತಗೊಂಡು ಹೋದ್ರೆ ಸಾಕಾಗಿದೆ ಇಲ್ಲಿಂದ. ಈ ಸಿಟಿ ಸವಾಸನೆ ಬೇಡಪ್ಪ, ಇಲ್ಲಿ ಯಾರು ಏನು ಒಂದು ಗೊತ್ತಾಗೋದಿಲ್ಲ. ಅದೇ ನಮ್ಮೂರಲ್ಲಾದರೆ ಯಾವ ರೋಡಲ್ಲಿ ಹೋದ್ರೂ ಗೊತ್ತಾಗ್ತೀವಿ ನಾವು. ಮತ್ತೆ ಯಾರನ್ನ ಕೇಳಿದ್ರು ಯಾರಾದರೂ ಹೇಳ್ತಾರೆ ಯಾರೆಲ್ಲಿದ್ದಾರೆ ಅಂತ. ಇಲ್ಲಂತೂ ಒಬ್ರಿಗೊಬ್ರು ಗೊತ್ತೇ ಆಗೋದಿಲ್ಲ, ಇಷ್ಟು ಜನ ಇದ್ದಾರೆ ಇಲ್ಲಿ. ಅಯ್ಯೋ, ನಮ್ಮ ಅಕ್ಕ ಬರಲೇ ಇಲ್ವಲ್ಲ. ಪಾಪ ಅಕ್ಕ ನನ್ನಿಂದ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಅಪ್ಪ, ಸದ್ಯ ಅಕ್ಕ ಬರ್ತಾ ಇದ್ದಾಳೆ, ಮತ್ತೆ ಅವರು ಬರ್ತಾ ಇದ್ದಾರೆ. ಹೇಗಿದ್ಯಮ್ಮ ಕೋಮಲ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಮತ್ತೆ ಮನೆಯವರೆಲ್ಲ ಹೇಗಿದ್ದಾರೆ? ಅವ್ರ್ಯಾರು ಬರ್ಲಿಲ್ವಾ? ಬಂದಿದ್ದಾರಮ್ಮ. ನನ್ನ ಮಗಳು ಮಾತ್ರ ಬಂದಿಲ್ಲ, ಅವಳಿಗೇನೋ ರಕ್ತ ಹುಷಾರಿಲ್ಲ ಅಂತ ಅವಳಲ್ಲೇ ಉಳ್ಕೊಂಡ್ಲು. ನಮ್ಮ ಮನೆಯವರು ಮತ್ತೆ ಮಕ್ಕಳೆಲ್ಲ ಬಂದಿದ್ದೀವಿ. ನಿಮ್ಮ ದೊಡ್ಡಪ್ಪ ಏನಾದ್ರು ಬಂದಿದ್ದೀರಾ? ನಿಮ್ಮನ್ನ ನೇರವಾಗಿ ಅಂಗಡಿ ಹತ್ರನೇ ಬನ್ನಿ ಅಂತ ಹೇಳ್ಬೋದಾಗಿತ್ತು, ಆದರೆ ನಿಮ್ಮ ದೊಡ್ಡಪ್ಪ ಬರೋಕ್ಕಾಗ್ಲಿಲ್ವಂತಲ್ಲ, ಅದಕ್ಕೋಸ್ಕರ ನಾನೇ ಬಂದೆ ನಿಮ್ಮನ್ನ ಬಸ್ ಸ್ಟಾಪಿಂದ ಕರ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ಬಸ್ ಸ್ಟಾಪ್ ಈ ಥರ ಆಗ್ಬಿಟ್ಟಿದೆ. ಅಲ್ಲೇನೋ ರಿಪೇರಿ ಕೆಲಸ ನಡೀತಾ ಇದೆ ಅಂತ ನೋಡು, ಎಂಥ ಅವ್ಯವಸ್ಥೆ ಆಯಿತು. ಪಾಪ ನಾನೊಂದು ಕಡೆ ಹುಡುಕ್ತಾ ಇದ್ರೆ ನೀವೊಂದು ಕಡೆ ಇದ್ರಿ. ನಡೀರಿ ಮಕ್ಕಳ, ನಡೀರಿ. ತಿಂಡಿದಿರೋ ಇಲ್ವೋ? ತಿಂಡಿನ ಹೋಟೆಲ್ಗೆ ಹೋಗಿ ಫಸ್ಟು ತಿಂಡಿ ತಿನ್ಕೊಂಡು ಆಮೇಲೆ ಹೋಗೋಣ ಬಟ್ಟೆ ತೆಗೆದಕ್ಕೆ, ಬಟ್ಟೆ ಅಂಗಡಿಗೆ. ಇಲ್ಲ, ನಮ್ಗೇನ್ ತಿಂಡಿ ಎಲ್ಲ ಬೇಡ, ನಮ್ಗೇನು ಹೊಟ್ಟೆ ಹಸ್ವಾಗ್ತಾ ಇಲ್ಲ, ನಾವಿಷ್ಟು ಬೇಗ ಎಲ್ಲ ತಿಂಡಿ ತಿನ್ನೋದಿಲ್ಲ. ಇದೊಂದು ಗೂಬೆ, ಅವರೇ ಹೇಳ್ತಾ ಇದ್ದಾರೆ ಹೋಟೆಲ್ಗೆ ಹೋಗೋಣ ಬಾ ಅಂತ. ಹೋಟೆಲಲ್ಲಿ ಹೋಗಿ ತಿನ್ಕೊಂಡು ಆರಾಮಾಗಿ ಹೋಗೋದು ಬಿಟ್ಟು ನನ್ಗೆ ಹೊಟ್ಟೆ ಹಸ್ವಾಗ್ತಾ ಇಲ್ಲ, ನಾನು ಬರ್ತಿಲ್ಲ ಅಂತ ಇದ್ದಾಳೆ. ಈ ಕೋಮಲ, ಸುಮ್ಮನೆ ಬಾ. ಏನು ತಿಂದಿದ್ದೀಯ? ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಎಂಥದೂ ಇಲ್ಲ, ಹೊಟ್ಟೆ ಹಸ್ವಾಗ್ತಾ ಇಲ್ವಾ? ನೋಡಿದ್ರೆ ಜ್ಯೂಸ್ ಕುಡಿದ್ರೆ ಅದನ್ನು ಬೇಡ ಅಂತ ಅಂದೆ. ಏನು ಕುಡ್ದಿಲ್ಲ, ಏನು ತಿಂದಿಲ್ಲ, ಬಾ ಹೋಗಿ ತಿನ್ಕೊಂಡು ಆಮೇಲೆ ಬಟ್ಟೆ ತೆಗಿಯಕ್ಕೆ ಹೋಗೋಣ. ಅಕ್ಕ, ಸುಮ್ಮನೆ ನಮ್ಮಿಂದ ಯಾಕಕ್ಕ ಅವ್ರಿಗೆ ತೊಂದರೆ? ಅವರೆಲ್ಲ ಅಂಗಡಿಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿಲ್ವಾ? ಬಾ ಹೋಗೋಣ ಅಲ್ಲಿಗೇನೆ, ಆಮೇಲೆ ಬೇಕಾರೆ ಊರಿಗೆ ಹೋಗ್ಬೇಕಾರೆ ಏನಾದ್ರು ತಿನ್ಕೊಂಡೋದ್ರಾಯ್ತು. ಈ ಹೊಟ್ಟೆ ಹಸ್ಕೊಂಡು ಓಡಾಡಕ್ಕಾಗುತ್ತೇನೆ? ತಿನ್ಕೊಂಡ್ರೆ ಸ್ವಲ್ಪ ಶಕ್ತಿನಾದ್ರೂ ಬರುತ್ತೆ. ಸುಸ್ತಾಗ್ತಾ ಇಲ್ವಾ ನಿನ್ಗೆ? ನನ್ಗಂತೂ ತುಂಬಾನೇ ಸುಸ್ತಾಗ್ತಾ ಇದೆ ಕಣೆ, ಏನಾದ್ರು ತಿನ್ಲೇಬೇಕು. ಹೌದಕ್ಕ, ನಿನ್ಗೆ ಹೊಟ್ಟೆ ಹಸ್ವಾಗ್ತಾ ಇದೆಯಾ? ಹಾಗಿದ್ರೆ ಹೋಗೋಣ ಅಕ್ಕ. ಸರಿ ಬನ್ರಮ್ಮ, ಇವಾಗ ಇಬ್ರು ಹೋಟೆಲ್ಗೆ ಹೋಗೋಣ. ಗಾರೆ ಕೋಮಲ, ಅಷ್ಟೆಲ್ಲ ಕರಿತಾ ಇದ್ದಾರೆ, ಅವ್ರಿಗೆ ಬೇಜಾರು ಮಾಡ್ಬಾರ್ದಲ್ವಾ? ದೊಡ್ಡವ್ರಿಗೆ ಬೆಲೆ ಕೊಡ್ಬೇಕು ಅಂತ ನೀನೇ ಹೇಳ್ತಾ ಇರ್ತೀಯ, ನೀನೇ ಹಿಂಗೆ ಮಾಡಿದ್ರೆ ಹೇಗೆ? ಸರಿ ಅಕ್ಕ, ನೀನು ಹೇಗೆ ಹೇಳ್ತೀಯ ಹಾಗೆ.
ಸರಿ ಬನ್ರಮ್ಮ, ಆಯ್ತು ಹೋಗೋಣ. ವಾವ್, ಎಷ್ಟು ದೊಡ್ಡ ಹೋಟೆಲ್ ಇದು. ಈ ತರ ಹೋಟೆಲಲ್ಲಿ ಹೋಗಿ ತಿಂಡಿ ತಿಂತಾ ಇದೀವ ನಾವು. ಅಕ್ಕ ಅಕ್ಕ, ಏನಾಯ್ತು ಕಮಲ, ನಿಮ್ಗೆ ಯಾಕೆ ಈ ತರ ಸಾಕಾಗಿದ್ಯಾ? ಅಕ್ಕ, ಅಲ್ಲಿ ನೋಡಕ್ಕ, ಎಷ್ಟೊಂದು ಗಾಡಿಗಳು ಬರ್ತಾ ಇದ್ದಾವೆ. ಹೆಂಗೆ ನಾವು ರೋಡ್ ಕ್ರಾಸ್ ಮಾಡೋದು? ಯಪ್ಪ, ಅವೆಲ್ಲ ನಮ್ಮನ್ನ ಗುದ್ಕೊಂಡೆ ಹೋಗ್ಬಿಡ್ತಾವೋ ಏನೋ. ಆ ಕಡೆ ನೋಡಕ್ಕ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು, ಅವೆಲ್ಲ ನಮ್ಮ ಮೇಲೆ ಬಿದ್ದೋಗ್ತಾವೋ ಏನೋ. ಯಪ್ಪ, ನನ್ಗಂತೂ ಯಾಕಾದ್ರೂ ಬಣ್ಣ ಈ ಸಿಟಿಗೆ ಓಡೋಗ್ಬಿಡೋಣ ಇಲ್ಲಿಂದಾನೆ, ಬಾರಕ್ಕ. ಇವಳೊಬ್ಳು, ನಾನು ಏನೋ ಆಗೋಯ್ತು ಅನ್ಕೊಂಡೆ. ಗಾಡಿಗಳು ಹಂಗೆ ಬರ್ತಾ ಇದ್ರೆ ಸಿಗ್ನಲ್ ಬಂದಾಗ ಸ್ಟಾಪ್ ಆಗುತ್ತೆ, ಹೋಗ್ಬೋದು ನಾವು, ಅವಾಗ ರೋಡ್ ಕ್ರಾಸ್ ಮಾಡ್ಬೋದು. ಬಿಲ್ಡಿಂಗ್ ಎಲ್ಲ ಬಿದ್ದೋಗಾಗಿದ್ರೆ ಯಾವಾಗ ಬಿದ್ದೋಗ್ತಾ ಇದ್ದೋ, ನೀನು ಬಂದಾಗ ಬಿದ್ದೋಗ್ತಾ ಇದ್ದಾವ. ಬಾ ಸುಮ್ಮನೆ, ಏನಕ್ಕೆ ಇಷ್ಟೊಂದು ಹೆದರ್ಕೋತೀಯ? ಹೌದಾ, ಏನೋ ಅಕ್ಕ, ನಮ್ಮ ಅಮ್ಮನ ತಿರ್ಗ ನೋಡ್ತೀನೋ ಇಲ್ವೋ ಅಕ್ಕ. ನನ್ಗಂತೂ ಇದೆಲ್ಲ ನೋಡಿದ್ರೆ ತುಂಬಾನೇ ಭಯ ಆಗ್ತಾ ಇದೆ ಕಣಕ್ಕ. ಏನ್ ಇಲ್ಲಿರೋರೆಲ್ಲ ಮನುಷ್ಯಲ್ಲ, ನೀನೊಬ್ಳೆ ಮನುಷ್ಯ ಹಂಗಾದ್ರೆ? ಬಾರೆ ಸುಮ್ಮನೆ, ಏನ್ ಅನ್ಕೊಂತಾರೆ ಅವ್ರು? ಹೇಳು, ನೀನ್ ಈ ತರ ಆಡಿದ್ರೆ. ಅಷ್ಟು ಭಯ ಆದ್ರೆ ನನ್ ಕೈ ಇಟ್ಕೊಂಡ್ ಬಾ ನೀನು. ಓ ಅಕ್ಕ, ಹಾಗಾದ್ರೆ ಒಂಥರ ನಂಗೆ ಧೈರ್ಯ ನೀನಿದ್ರೆ, ಮತ್ತೆ ನೀನ್ ಕೈ ಇಟ್ಕೊಂಡ್ ಬರ್ತೀನಕ್ಕ. ಆಗಿದ್ರೆ ಅಕ್ಕ, ಗಟ್ಟಿ ಅಕ್ಕ ಇಟ್ಕೊಳಕ್ಕ, ಬಿಡ್ಬೇಡ ನನ್ನ.